ಅಕ್ಕಿ ಮೃದುವಾಗಿ ಅನ್ನವನ್ನು ಕೇಳಿತು. ನಾವು ಒಂದೇ ಬೀಜದಿಂದ ಹುಟ್ಟಿದವರು. ನೀನು ಹೇಗೆ ನನಗಿಂತ ಭಿನ್ನನಾದೆ? ಅನ್ನ ಮೌನದಲ್ಲಿ ನಗೆ ಚೆಲ್ಲುತ್ತಾ ಹೇಳಿತು. ನೀರಿನ ಸ್ಪರ್ಶ, ಬೆಂಕಿಯ ತಾಪ, ಅವುಗಳ ಸಂಗದಲ್ಲಿ ನಾನು ಕರಗಿದೆ. ಕಲ್ಲಾಗಿರಲಿಲ್ಲ, ಕರಗುವ ಕಲಿಕೆ ಕಲಿತೆ. ನನ್ನಲ್ಲಿದ್ದ ಕಚ್ಚುತನ ಹೋದಾಗ ಮಧುರತೆ ಹುಟ್ಟಿತು. ಅಕ್ಕಿ ಎಂಬ ಭಾವ ಕಳೆದುಕೊಂಡಾಗ ಅನ್ನ ಎಂಬ ಅನುಭವವಾಗಿ ಬದಲಾದೆ ನಾನು. ಅದೇ ರೀತಿ ಜೀವನದಲ್ಲೂ ಉತ್ತಮ ಸಂಘ, ಸಜ್ಜನರ ನೆರಳು ನಮ್ಮೊಳಗಿನ ಅಜ್ಞಾನ, ದುರಿತ, ಅಹಂಕಾರವನ್ನು ನಿಧಾನವಾಗಿ ಕರಗಿಸುತ್ತದೆ. ಭಾವಗಳ ಗಡಿಗಳನ್ನು ದಾಟಿದಾಗ ಜೀವನವೇ ಅನುಭವವಾಗುತ್ತದೆ. ಅಲ್ಲಿಂದಲೇ ಪುಣ್ಯ, ಜ್ಞಾನ ಮತ್ತು ಮನಶ್ಶಾಂತಿ ಮೊಳಕೆಯೊಡೆಯುತ್ತದೆ. ನಮಸ್ತೆ.